ಇನ್ನು ಪವರ್ ಶೇರಿಂಗ್ ಚರ್ಚೆ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿರುವ ಬೆನ್ನಲ್ಲೇ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಸಿದ್ದರಾಮಯ್ಯ ಹೇಳಿದ ಹಾಗೆ ಆಗುತ್ತೆ, ಇದು ಯತ್ನಾಳ್ ಅವರ ಹೇಳಿಕೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಕಾಳಗ ನಿಂತಿಲ್ಲ, ಇನ್ನು ಮುಂದುವರಿಯುತ್ತೆ ಅನ್ನೋದನ್ನು ಇದು ತೋರಿಸ್ತದೆ. ಯತೀಂದ್ರ ಹೇಳಿಕೆಯನ್ನು ಕೊಟ್ರಲ್ಲ, ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ತೋರಿಸುತ್ತೆ. ಬರೀ ನಾಟಿ ಕೋಳಿ ಚರ್ಚೆ ಆಗ್ತಾ ಇದೆ ಅಂತ ಶಾಸಕ ಯತ್ನಾಳ್ ಒಂದು ಕಡೆ ವ್ಯಂಗ್ಯವಾಡಿದ್ರು. ಪವರ್ ಟಿವಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರೆಬಲ್ಸ್ ದೆಹಲಿ ಭೇಟಿ ವಿಚಾರ ನನಗೆ ಮಾಹಿತಿ ಇಲ್ಲ, ನಾವು ನಿಷ್ಠಾವಂತ ಬಿಜೆಪಿ ನಾಯಕರು ಅಂತ ಹೇಳ್ತೀವಿ ಅಂತ. ಏನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಮ್ಮ ಪ್ರತಿನಿಧಿ ರೂಪೇಶ್ ಮಾತಾಡಿಸಿದ್ದಾರೆ. ಬನ್ನಿ ಏನು ಮಾತಾಡಿದ್ರು ಯತ್ನಾಳ್, ಬನ್ನಿ ನೋಡ್ಕೊಂಬರೋಣ. ನಮ್ಮೊಂದಿಗೆ ಶಾಸಕ ಯತ್ನಾಳ್ ಅವರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕಿತ್ತು, ನೀವು ಮೊದಲು ಹೇಳಿದ್ರಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ. ಸಾಕಷ್ಟು ವರ್ಷಗಳು 19 ವರ್ಷಗಳಾಗ್ತಾ ಬಂತು. ಅದ್ರ ನಡುವೆ ಸರ್ ಈಗ ಆ ಸಮಸ್ಯೆಗಳ ಚರ್ಚೆ ಆಗಬೇಕಿತ್ತು, ಆದ್ರೆ ಅದರ ನಡುವೆ ಈಗ ಕಾಂಗ್ರೆಸ್ ಶಾಸಕರೊಬ್ಬರು ಟಿಪ್ಪು ಜಯಂತಿ ಸ್ಥಗಿತ ಆಗಿಲ್ಲ, ಅದನ್ನು ಆರಂಭಿಸಬೇಕು ಅಂತಿದ್ದಾರೆ. ಈ ಸಮಯೋಚಿತನ ಸರ್ ಇದಂತ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಆಗಬಾರ್ದು. ವಿರೋಧ ಪಕ್ಷಗಳು ಟಿಪ್ಪು ಒಂದು ಇದರಿಂದ ಸಭಾತ್ಯಾಗ ಮಾಡಬೇಕು, ಗೊಂದಲ ಮಾಡಬೇಕು, ಸದನನ ಅಡ್ಜರ್ನ್ ಮಾಡಬೇಕು ಅಂತ ಉದ್ದೇಶದಿಂದ. ಯಾಕಂದ್ರೆ ಉತ್ತರ ಕರ್ನಾಟಕ ದೊಡ್ಡ ಅನ್ಯಾಯ ಆಗಿದೆ. 120 ದಿವಸ ನಡೆದಿದೆ ಇಲ್ಲಿ. ಈ ಸುವರ್ಣಸೌಧ ಕಟ್ಟದ ಮೇಲೆ 120 ದಿವಸ ಇಲ್ಲಿ ಸದನ ನಡೆದಿದೆ. ಸಾಕಷ್ಟು ಸಲ ಉತ್ತರ ಕರ್ನಾಟಕ ಚರ್ಚೆ ಆಗಿದೆ, ಅದಕ್ಕೆ ಸರಿಯಾದಂಥ ಉತ್ತರ ಸಿಕ್ಕಿಲ್ಲ. ಕೊನೆಗೆ 2 ದಿವಸದಾಗ ಉತ್ತರ ಕರ್ನಾಟಕ ತಗೋತಿದ್ರು. ಈಗ ಈ 2 ಅವಧಿಯಲ್ಲಿ ಮೊದಲ ದಿವಸವೇ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಚರ್ಚೆ ಆಗಿದೆ. ನೋಡೋಣ, ಇನ್ನ ಮುಗಿಲೆ ಕೊನೆಯವರೆಗೆ ಏನೇನಾಗ್ತದೆ. ಸರ್, ಬರೀ ಬ್ರೇಕ್ಫಾಸ್ಟ್ಗಳು ನಡೀತಾ ಇತ್ತು, ಇದೇ ಅಧಿಕಾರ ಹಂಚಿಕೆ ಚರ್ಚೆಗಳಾಗ್ತಾ ಇತ್ತು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಂತ ಹೇಳಿ. ಮತ್ತೆ ಬೆಳಗಾವಿಯಲ್ಲೂ ಕೂಡ ಅದೇ ಪದವನ್ನು ಪ್ರಯೋಗಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳೋದು ಪೂರ್ಣಾವಧಿ ಸಿಎಂ ಚರ್ಚೆ ಹುಟ್ಟಾಕಿದ್ದಾರೆ ಇಲ್ಲೂ ಕೂಡ. ಇದು ಸರ್ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ, ಯಾಕೆ ಹೇಳ್ತಾರೆ ಅಂತ? ಅವರು ಸಿದ್ದರಾಮಯ್ಯನವ್ರು ಹೇಳ್ದಂಗಲ್ರಿ, ನಾಟಿ ಕೋಳಿ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ಡಿ ಕೆ ಶಿವಕುಮಾರ್ ಅಡವಿಯಿಂದ ಹಳ್ಳಿಯಿಂದ ನಾಟಿ ಕೋಳಿ ಅಂತ ತಂದಿದ್ದಾತ ಏನಾನು ವರ್ಣೆ ಮಾಡಿ, ಮತ್ತು ಚಾನಲ್ದಲ್ಲೂ ವರ್ಣೆ ಮಾಡಿ ಆಯ್ಕೆ ಆಯಿತು. ನಾಟಿ ಕೋಳಿ ಬಗ್ಗೆನೇ ಚರ್ಚೆ ಆಯಿತು. ಒಂದು ಕಡೆ ಇಡ್ಲಿ ವಡೆ ಬಗ್ಗೆ ಚರ್ಚೆ ಆಯಿತು. ಅಲ್ಲಿದ ಬಂದು ಬೆಳಗಾವಿ ಕೇಳಿದ ಮೇಲೆ ಅವ್ರ ಚಿರಂಜೀವಿ ಇದ್ರೆ ನಮ್ಮ ತಂದೆನೇ ಮುಂದುವರಿತಾರೆ ಅಂತ ಹೇಳಿದ್ರು. ಇದರಿಂದ ರಾಜ್ಯದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕಾಳಗ ಏನಿದೆ ನಿಂತಿಲ್ಲ, ಅದು ಮುಂದುವರೆದಿದೆ ಭಾಗ ಅನ್ನೋಂಥದ್ದು ಸ್ಪಷ್ಟ ಆಗ್ತದೆ. ಬಿಜೆಪಿಯಲ್ಲೂ ಕೂಡ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆ. ಒಂದಿಷ್ಟು ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದೆ. ಸದ್ಯಕ್ಕೆ ಏನಾದ್ರು ಬದಲಾವಣೆ ಆಗ್ಬೋದು ಸರ್? ನನಗೇನು ಮಾಹಿತಿ ಇಲ್ಲ, ಅದು ಏನು ಗೊಂದಲ ಐತೋ ಬದಲಾವಣೆ ಆಗ್ತಿತ್ತೋ ಇಲ್ಲ ಏನೋ ಗೊತ್ತಿಲ್ಲ. ನಮ್ಗೆ ಯಾರು ನಮ್ಮ ನಿಷ್ಠಾವಂತ ಬಿಜೆಪಿಯವ್ರು ಏನು ದಿಲ್ಲಿಗೆ ಹೋಗಿದಾರಲ್ಲ, ನೀವು ಭಿನ್ನಮತಿ ಇರ್ತೀರಿ ಮಾಧ್ಯಮದವರು. ನಾವು ನಿಷ್ಠಾವಂತ ಬಿಜೆಪಿಯ ಗುಂಪು ಹೋಗಿತ್ತು. ಅವರು ಏನೇನು ಸುದ್ದಿ ಅಂತ ನಮಗೇನು ಹೇಳಲ್ಲ, ಹೇಳಿದ್ರೆ ನಿಮಗೆ ತಿಳಿಸ್ತೇನೆ ನಾನು. ಸರ್, ಈಗ ಸಮರ್ಥವಾಗಿ ಸದನ ನಡೀತಾ ಇದೆ ಅನ್ಸುತ್ತಾ ಸರ್ ನಿಮ್ಗೆ? ಯಾಕಂದ್ರೆ ಇವತ್ತು ಕೂಡ ಸಭಾತ್ಯಾಗ ಮಾಡಿದ್ರೆ ಇವತ್ತು ಶಿವಾಯನ್ ಸಭಾತ್ಯಾಗ ಯಾಕೆ ಮಾಡಿದೆ? ಕೋರ್ಟಿಗೆ ಅವಮಾನ ಮಾಡಿದ್ರು, ರೈತನಿಗೆ ಅವಮಾನ ಮಾಡಿದ್ರು, ನ್ಯಾಯಾಲಯದ ವ್ಯವಸ್ಥೆಯಲ್ಲಿರೋ ನ್ಯಾಯವಾದಿಗಳಿಗೆ ಅವಮಾನ ಮಾಡಿದ್ರು. ಇವರೆಲ್ಲ ಮಿಲಿಜುಲಿ ಕೂಡಿಸ್ಕೊಂಡು ಷಡ್ಯಂತ್ರ ಮಾಡಿ 10 ಲಕ್ಷ ರೂಪಾಯಿ ಇದ್ದಿದ್ದು 10 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಾರ್ತೇಳಿ ನ್ಯಾಯಾಲಯಗಳ ಬಗ್ಗೆನೇ ಗೂಬಿ ಕೂರಿಸುವಂತ ಮಾಡಿದ್ರು. ಅದಕ್ಕೆ ನಾನು ರೈತರಿಗೆ, ನ್ಯಾಯಾಲಯಕ್ಕೆ, ನ್ಯಾಯವಾದಿಗಳಿಗೆ ಅಪಮಾನ ಮಾಡಿದ್ರಿಂದ ನಾನು ಸಭಾತ್ಯಾಗ ಮಾಡಿದೆ. ಶಾಸಕ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸುದ್ದಿ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಳಗಾವಿ.